ಇವತ್ತಿನ ಕಾನ್ಸೆಪ್ಟು ಜಿ.ಡಿ.ಪಿ. ಜಿ.ಡಿ.ಪಿ ಅಂದರೆ ಏನು? ಜಿ.ಡಿ.ಪಿಯಿಂದ ಫಾರೆಕ್ಸ್ ಟ್ರೇಡರ್ಸಿಗೆ ಏನೇನು ಬೆನಿಫಿಟ್ಸ್ ಇದೆ? ಹಾಗೆ ಜಿ.ಡಿ.ಪಿ ಪಾಸಿಟಿವ್ ಬಂದರೆ ಏನಾಗುತ್ತೆ? ಹಾಗೆ ಜಿ.ಡಿ.ಪಿ ನೆಗೆಟಿವ್ ಬಂದರೆ ಏನಾಗುತ್ತೆ? ಜಿ.ಡಿ.ಪಿನ ಯಾವ ಥರ ನೋಡಬೇಕು? ಹಾಗೆ ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ಎ ಟು ಝೆಡ್ ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟೇಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟೇಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತಿನ ಕಾನ್ಸೆಪ್ಟು ಜಿ.ಡಿ.ಪಿ. ಜಿ.ಡಿ.ಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಸೊ ಇವತ್ತಿಗೆ ಡೇ 64 ಆಯಿತು. ಸೊ ಇವತ್ತಿಂದು ಡೀಟೇಲ್ ಎಕ್ಸ್ಪ್ಲನೇಷನು ತಿಳ್ಕೊಳ್ಳೋಣ. ಓಕೆ, ಮೊದಲಿಗೆ ವಾಟ್ ಈಸ್ ಜಿ.ಡಿ.ಪಿ. ಜಿ.ಡಿ.ಪಿ ಅಂದರೆ ಏನು? ಜಿ.ಡಿ.ಪಿ ಸ್ಟ್ಯಾಂಡ್ಸ್ ಫಾರ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಓಕೆ, ಜಿ.ಡಿ.ಪಿದು ಮೀನಿಂಗ್ ಏನಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. GDP measures the total value of all goods and services produced within a country during a specific period. ಅಂದರೆ ಒಂದು ಕಂಟ್ರಿದು ಸ್ಪೆಸಿಫಿಕ್ ಪೀರಿಯಡ್ದು ಗೂಡ್ಸ್ ಆ್ಯಂಡ್ ಸರ್ವಿಸ್ ವ್ಯಾಲ್ಯೂ. ಓಕೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂತಂದರೆ ನಾವು ನಾರ್ಮಲ್ ಆಗಿ ಯೂಸ್ ಮಾಡೋಂಥ ವಸ್ತುಗಳನ್ನ, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು ಅಥವಾ ತಗೋಬರೋದನ್ನ ನಾವು ಗೂಡ್ಸ್ ಆ್ಯಂಡ್ ಸರ್ವಿಸ್ ಅಂತ ಕರಿತೀವಿ. ಅದರದ್ದು ಟೋಟಲ್ ವ್ಯಾಲ್ಯೂನ ನಾವು GDPಲಿ ಮೆಜರ್ ಮಾಡ್ತೀವಿ. ಓಕೆ, ಇನ್ ಸಿಂಪಲ್ ವರ್ಡ್ಸ್ GDP ಶೋಸ್ ಹೌ ಸ್ಟ್ರಾಂಗ್ ಆರ್ ವೀಕ್ ಎ ಕಂಟ್ರೀಸ್ ಎಕಾನಮಿ ಈಸ್. ಓಕೆ, GDP ನಮಗೆ ಏನು ತೋರಿಸುತ್ತೆ ಅಂತಂದರೆ ನಮ್ಮ ಕಂಟ್ರಿ ಎಷ್ಟು ಸ್ಟ್ರಾಂಗ್ ಆಗಿದೆ, ವೀಕ್ ಆಗಿದೆ ಅನ್ನೋದು ಈ GDPಯಿಂದ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾರೆ ಸಿಂಪಲ್ ಎಕ್ಸಾಂಪಲು. ಇಮ್ಯಾಜಿನ್ ಕಂಟ್ರಿ ಪ್ರೊಡ್ಯೂಸಸ್ ಕಾರ್ಸ್, ಫುಡ್, ಮೊಬೈಲ್ ಫೋನ್ಸ್, ಕ್ಲೋಸ್, ಸರ್ವಿಸಸ್. ಓಕೆ, ಇವಾಗ ನಮ್ಮ ಕಂಟ್ರಿಲಿ ಇದೆಲ್ಲ ಪ್ರೊಡ್ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ದಿ ಟೋಟಲ್ ವ್ಯಾಲ್ಯೂ ಆಫ್ ಎವ್ರಿಥಿಂಗ್ ಪ್ರೊಡ್ಯೂಸ್ಡ್ ಬಿಕಮ್ ಎ ಪಾರ್ಟ್ ಆಫ್ GDP. ಸೊ ಇದೆಲ್ಲ ಇನ್ಕ್ಲೂಡ್ ಆಗಿರೋದನ್ನೇ ನಾವು GDP ಅಂತ ಕರೆಯೋದು. ಓಕೆ, ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಅದೇ ಥರ ನೆಕ್ಸ್ಟು ವೈ GDP ಮ್ಯಾಟರ್ಸ್. ಯಾಕೆ GDP ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ? GDP ಹೆಲ್ಪ್ಸ್ ಮೆಜರ್. GDP ಯಾವುದನ್ನ ಮೆಜರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಎಕನಾಮಿಕ್ ಗ್ರೋತ್ ಆಗ್ತಿದೆಯಾ ಇಲ್ವಾ ಅಂತ ತಿಳ್ಕೊಳಕ್ಕೆ ಗೊತ್ತಾಗುತ್ತೆ. ಹಾಗೆ ಎಕನಾಮಿಕ್ ಹೆಲ್ತು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಂತ GDPಯಿಂದ ಗೊತ್ತಾಗುತ್ತೆ. ಓಕೆ, ಎಕನಾಮಿಕ್ ಹೆಲ್ತ್ ಅಂತಂದರೆ ಸೇಮ್ ನಮ್ಮ ಬಾಡಿ ಹೆಲ್ತ್ ಥರನೇ ನಮ್ಮ ಎಕನಾಮಿಕ್ ಹೆಲ್ತ್ ಚೆನ್ನಾಗಿದ್ರೇ ಕರೆನ್ಸಿ ವ್ಯಾಲ್ಯೂ ಅನ್ನೋದು ಇನ್ಕ್ರೀಸ್ ಆಗೋದು. ಹಾಗೆ ಬಿಸ್ನೆಸ್ ಆ್ಯಕ್ಟಿವಿಟೀಸು. ಸೊ ಏನೆಲ್ಲ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ GDPಯಿಂದ ಗೊತ್ತಾಗುತ್ತೆ. ಹಾಗೆ ಕನ್ಸ್ಯೂಮರ್ ಸ್ಪೆಂಡಿಂಗ್. ಓಕೆ, ಕನ್ಸ್ಯೂಮರ್ಸು ಎಷ್ಟು ಸ್ಪೆಂಡ್ ಮಾಡ್ತಿದ್ದಾರೆ ಅಂತ GDPಯಿಂದ ಗೊತ್ತಾಗುತ್ತೆ. ಹಾಗೆ ಇನ್ವೆಸ್ಟ್ಮೆಂಟ್ಸ್ ಆ್ಯಕ್ಟಿವಿಟಿ, ಏನೇನು ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇದ್ದಾರೆ ಅನ್ನೋದು ಈ GDPಯಿಂದ ಗೊತ್ತಾಗುತ್ತೆ. ಓಕೆ, ಫಾರೆಕ್ಸ್ ಟ್ರೇಡರ್ಸ್ ವಾಚ್ GDP ಬಿಕಾಸ್ ಇಟ್ ಕ್ಯಾನ್ ಇನ್ಫ್ಲೂಯೆನ್ಸ್ ಕರೆನ್ಸಿ ಸ್ಟ್ರೆಂತ್. ಫಾರೆಕ್ಸ್ ಟ್ರೇಡರ್ಸು ಯಾಕೆ GDPನ ನೋಡ್ತಾರೆ ಅಂತಂದರೆ ಇದು ಕರೆನ್ಸಿ ಸ್ಟ್ರೆಂತ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಓಕೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಥವಾ ವೀಕ್ ಇದೆಯಾ ಸ್ಟ್ರಾಂಗ್ ಇದೆಯಾ ಅನ್ನೋದು ತಿಳಿಸುತ್ತೆ. ಓಕೆ, ನೆಕ್ಸ್ಟು ಹೈ GDP ಗ್ರೋತ್. ಏನಾದ್ರು ನಮ್ಮ ಒಂದು ಕಂಟ್ರಿಲಿ ಹೈ GDP ಗ್ರೋತ್ ಇತ್ತು ಅಂತ ಅಂದ್ಕೊಳ್ಳಿ. ವೆನ್ GDP ಇನ್ಕ್ರೀಸಸ್ ಎಕಾನಮಿ ಈಸ್ ಗ್ರೋಯಿಂಗ್. ಯಾವಾಗ GDP ಅನ್ನೋದು ಇನ್ಕ್ರೀಸ್ ಆಗುತ್ತೆ ಆವಾಗ ಎಕಾನಮಿ ಅನ್ನೋದು ಗ್ರೋತ್ ಆಗುತ್ತೆ. ಓಕೆ, ಅಂದರೆ ಗ್ರೋಯಿಂಗಲ್ಲಿರುತ್ತೆ. ದಿಸ್ ಮೀನ್ಸ್ ಮೋರ್ ಜಾಬ್ಸ್, ಮೋರ್ ಸ್ಪೆಂಡಿಂಗ್, ಮೋರ್ ಬಿಸ್ನೆಸ್ ಆ್ಯಕ್ಟಿವಿಟಿ, ಸ್ಟ್ರಾಂಗರ್ ಎಕಾನಮಿ. ಅಂದರೆ GDP ಗ್ರೋಯಿಂಗ್ ಆಗ್ತಾ ಇದೆ, GDP ಇನ್ಕ್ರೀಸಲ್ಲಿ ಇದೆ ಅಂತಂದರೆ ಅಲ್ಲಿ ಮೋರ್ ಜಾಬ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಅಂದರೆ ಎಲ್ರಿಗೂ ಕೆಲಸ ಸಿಗ್ತಾ ಇರುತ್ತೆ. ಹಾಗೆ ಮೋರ್ ಸ್ಪೆಂಡಿಂಗು, ಎಲ್ಲರೂ ಜಾಸ್ತಿ ಖರ್ಚು ಮಾಡ್ತಾರೆ. ಹಾಗೆ ಮೋರ್ ಬಿಸ್ನೆಸ್ ಆ್ಯಕ್ಟಿವಿಟೀಸು, ಬಿಸ್ನೆಸ್ಸಿಗೆ ಆಪರ್ಚುನಿಟೀಸ್ಗಳು ತುಂಬ ಸಿಗ್ತಾ ಇರುತ್ತೆ. ಹಾಗೆ ಸ್ಟ್ರಾಂಗ್ ಎಕಾನಮಿ ಆಗಿರುತ್ತೆ. ಇದೆಲ್ಲ ಇರೋದ್ರಿಂದ ಎಕಾನಮಿ ಅನ್ನೋದೇನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ರಿಸಲ್ಟು ಕರೆನ್ಸಿ ಆಫ್ಟನ್ ಬಿಕಮ್ ಸ್ಟ್ರಾಂಗರ್. ಸೊ ಇದರಿಂದ GDP ಇನ್ಕ್ರೀಸ್ ಆಗೋದ್ರಿಂದ ಕರೆನ್ಸಿ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಓಕೆ, ಹಾಗೆ ಲೋ GDP ಗ್ರೋತು. ಹೈ GDP ನೋಡಿದ್ರಲ್ಲ, ಇವಾಗ ಲೋ GDP ಗ್ರೋತ್ ನೋಡಿದರೆ ವೆನ್ GDP ಸ್ಲೋ ಡೌನ್, GDP ಏನಾದರೂ ಕಮ್ಮಿ ಆಯಿತು ಅಂತಂದರೆ ಎಕಾನಮಿ ವೀಕನ್ಸ್. ಎಕಾನಮಿ ಅನ್ನೋದು ವೀಕ್ ಆಗ್ತಾ ಬರುತ್ತೆ. ದಿಸ್ ಮೀನ್ಸ್ ಲೆಸ್ ಸ್ಪೆಂಡಿಂಗ್,
ಜನಗಳು ಸ್ಪೆಂಡ್ ಮಾಡೋಕ್ಕೆ ಯೋಚನೆ ಮಾಡ್ತಾರೆ. ಹಾಗೆ ಲೆಸ್ ಇನ್ವೆಸ್ಟ್ಮೆಂಟ್, ಜನಗಳು ಇನ್ವೆಸ್ಟ್ಮೆಂಟ್ಸ್ ಮಾಡ್ದೇ ಇರ್ತಾರೆ, ಅಂದರೆ ಮಾಡೋಕ್ಕೆ ಹೋಗಲ್ಲ. ಯಾಕಂತಂದರೆ GDP ಸ್ಲೋ ಡೌನ್ ಇರೋದ್ರಿಂದ. ಇವಾಗ ನಮ್ಮ ಇಂಡಿಯನ್ ಎಕಾನಮಿ ನೋಡೋದಾದರೆ ಏನಾಗ್ತಿದೆ, ಯಾರು ಇನ್ವೆಸ್ಟ್ಮೆಂಟ್ಸ್ ಏನು ಮಾಡ್ತಿಲ್ಲ, ಎಲ್ಲ ಜಾಸ್ತಿ ಸ್ಪೆಂಡು ಮಾಡ್ತಿಲ್ಲ. ಓಕೆ, ಹಾಗೆ ಫೀವರ್ ಜಾಬ್ಸು, ಅಂದರೆ ಕೆಲವೊಬ್ರಿಗೆ ಮಾತ್ರ ಕೆಲಸಗಳು ಸಿಗ್ತಿರೋದು, ಇನ್ನು ಬಾಕಿರೋರಿಗೆ ಸಿಗದೇ ಇರೋಂಥದ್ದು. ಹಾಗೆ ಸ್ಲೋವರ್ ಗ್ರೋತ್. ಸೊ ಇದೆಲ್ಲ ಇರೋದ್ರಿಂದ ಏನಾಗುತ್ತೆ, ನಮಗೆ GDP ಅನ್ನೋದು ವೀಕ್ ಆಗಿರುತ್ತೆ. ಓಕೆ, ರಿಸಲ್ಟ್ ನೋಡೋದಾದ್ರೆ ಕರೆನ್ಸಿ ಮೇ ವೀಕನ್. ಇಲ್ಲಿ ಕರೆನ್ಸಿ ಏನಾಗುತ್ತೆ, ವೀಕ್ ಆಗುತ್ತೆ. GDP ಲೆಸ್ ಇದ್ದರೆ ಕರೆನ್ಸಿ ವೀಕ್ ಆಗುತ್ತೆ, GDP ಸ್ಟ್ರಾಂಗ್ ಇದ್ದರೆ ನಮಗೆ ಕರೆನ್ಸಿನೂ ಸ್ಟ್ರಾಂಗ್ ಇರುತ್ತೆ. ಓಕೆ, ವೈ ಫಾರೆಕ್ಸ್ ಟ್ರೇಡರ್ಸ್ ವಾಚ್ GDP. ಫಾರೆಕ್ಸ್ ಟ್ರೇಡರ್ಸು ಯಾಕೆ GDPನ ನೋಡಬೇಕು? GDP ಹೆಲ್ಪ್ಸ್ ಟ್ರೇಡರ್ಸ್ ಟು ಅಂಡರ್ಸ್ಟ್ಯಾಂಡ್ ಎಕನಾಮಿಕ್ ಡೈರೆಕ್ಷನ್, ಕರೆನ್ಸಿ ಸ್ಟ್ರೆಂತ್, ಫ್ಯೂಚರ್ ಸೆಂಟ್ರಲ್ ಬ್ಯಾಂಕ್ ಡಿಸಿಷನ್ಸ್. ಸ್ಟ್ರಾಂಗ್ GDP ಆಫ್ಟನ್ ಸಪೋರ್ಟ್ಸ್ ಎ ಸ್ಟ್ರಾಂಗರ್ ಕರೆನ್ಸಿ. GDPನ ಟ್ರೇಡರ್ಸ್ ಯಾಕೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಎಕನಾಮಿಕ್ ಡೈರೆಕ್ಷನ್. ಓಕೆ, ಈ ವರ್ಷದ ಎಕಾನಮಿ ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಅಂತ ನಮಗೆ GDPಯಿಂದ ಗೊತ್ತಾಗುತ್ತೆ. ಹಾಗೆ ಕರೆನ್ಸಿ ಸ್ಟ್ರೆಂತು, ಈ ವರ್ಷದ ಕರೆನ್ಸಿ ಪಾಸಿಟಿವಾ ನೆಗೆಟಿವ್ ಅನ್ನೋದು ಗೊತ್ತಾಗುತ್ತೆ. ಹಾಗೆ ಫ್ಯೂಚರ್ ಸೆಂಟ್ರಲ್ ಬ್ಯಾಂಕ್ಸು ಡಿಸಿಷನ್ಸ್ ಏನು ಅಂತ ಗೊತ್ತಾಗುತ್ತೆ. ಸ್ಟ್ರಾಂಗ್ GDP ಆಫ್ಟನ್ ಸಪೋರ್ಟ್ಸ್ ಎ ಸ್ಟ್ರಾಂಗರ್ ಕರೆನ್ಸಿ. ಅಂದರೆ ಸ್ಟ್ರಾಂಗ್ GDP ಇದ್ದರೆ ಇದು ಕರೆನ್ಸಿ ಸ್ಟ್ರಾಂಗ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ. ಓಕೆ, ನೆಕ್ಸ್ಟು GDP ರಿಲೀಸ್ ಎಕ್ಸಾಂಪಲ್. ಇವಾಗ GDP ರಿಲೀಸ್ ಆಗಬೇಕಾದ್ರೆ ಏನಾಗುತ್ತೆ ಅನ್ನೋದು ಒಂದು ಎಕ್ಸಾಂಪಲ್ಲು. ಫೋರ್ಕ್ಯಾಸ್ಟ್ GDP 3%, ಅಂದರೆ ಪ್ರಿಡಿಕ್ಷನ್ ಮಾಡಿರೋದು 3% GDP ಇರ್ಬೋದು ಅಂತ, ಬಟ್ ಆ್ಯಕ್ಚುಯಲ್ GDP ಬಂದಿದ್ದು 4.5%. ಸೊ ಡಿಫ್ರೆನ್ಸ್ ಎಷ್ಟಿದೆ, 1.15% ಡಿಫ್ರೆನ್ಸ್ ಇದೆ. ಬೆಟರ್ ದೆನ್ ಎಕ್ಸ್ಪೆಕ್ಟೆಡ್, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ GDP ಬಂದಿದೆ. ಮಾರ್ಕೆಟ್ ಡೈರೆಕ್ಷನ್, ಕರೆನ್ಸಿ ಮೇ ಸ್ಟ್ರೆಂಥನ್. ಕರೆನ್ಸಿ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ, ಬಿಕಾಸ್ ಇನ್ವೆಸ್ಟರ್ಸ್ ಸಿ ಎ ಸ್ಟ್ರಾಂಗರ್ ಎಕಾನಮಿ. ಸೊ ಕರೆನ್ಸಿ ಸ್ಟ್ರಾಂಗ್ ಆದಾಗ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಎಕಾನಮಿ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಓಕೆ, ನೆಗೆಟಿವ್ GDP ಎಕ್ಸಾಂಪಲ್. ಅದೇ ನೆಗೆಟಿವ್ GDP ಏನಾದ್ರು ಬಂದರೆ, ಫೋರ್ಕ್ಯಾಸ್ಟ್ GDP 3%, ಅಂದರೆ ಪ್ರಿಡಿಕ್ಟ್ ಮಾಡಿರೋದು 3% ಅಂತ ಅಂದ್ಕೊಳ್ಳಿ. ಆ್ಯಕ್ಚುಯಲ್ GDP ಬಂದಿದ್ದು 1.5%. ಸೊ 3%ಇಂದ 1.5 ಬಂತು ಅಂತಂದರೆ 1.5% ಮೈನಸಲ್ಲಿ ಬಂದಿದೆ ಅಲ್ವಾ, ಅಂದರೆ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಕಮ್ಮಿ ಬಂದಿದೆ. ವರ್ಸ್ ದೆನ್ ಎಕ್ಸ್ಪೆಕ್ಟೆಡ್, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ವರ್ಸ್ಟಾಗಿ ಬಂದಿದೆ. ಮಾರ್ಕೆಟ್ ರಿಯಾಕ್ಷನ್ ಏನಾಗುತ್ತೆ, ಕರೆನ್ಸಿ ಮೇ ವೀಕನ್. ಸೊ ಕರೆನ್ಸಿ ಅನ್ನೋದು ವೀಕ್ ಆಗುತ್ತೆ, ಬಿಕಾಸ್ ಇನ್ವೆಸ್ಟರ್ಸ್ ಸಿ ಸ್ಲೋವರ್ ಎಕಾನಮಿ ಗ್ರೋತ್. ಸೊ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಇದು ವೀಕ್ ಇರೋದ್ರಿಂದ ಎಕಾನಮಿ ಸ್ಲೋ ಆಗಿ ಗ್ರೋ ಆಗುತ್ತೆ ಅಂತ ಯಾರು ಇನ್ವೆಸ್ಟ್ ಮಾಡದೇ ಇರ್ತಾರೆ. ಓಕೆ, ಸೊ ಈ ಥರ ಇದು ವರ್ಕ್ ಆಗೋದು. ಇದು ಮೇಯ್ನಾಗಿ ನೋಡಬೇಕಾಗಿರೋದು ನಮ್ಮ ಫಾರೆಕ್ಸ್ ಟ್ರೇಡರ್ಸ್ ಆಗಿರೋದ್ರಿಂದ USDಲಿ GDP ಏನಿದೆ, ಓಕೆ, USA GDP ಏನಿದೆ, ಇಂಟ್ರೆಸ್ಟ್ ರೇಟ್ ಏನಿದೆ, ಇನ್ಫ್ಲೇಷನ್ ಏನಾಗ್ತಿದೆ, ಸೊ ಇದು ಎಲ್ಲ ಕಂಟ್ರಿಗೂ ಇದು ಅಫೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟು GDP ಆ್ಯಂಡ್ ಕರೆನ್ಸಿ ವ್ಯಾಲ್ಯೂ. GDPಗೂ ಮತ್ತು ಕರೆನ್ಸಿ ವ್ಯಾಲ್ಯೂಗೂ ಡಿಫ್ರೆನ್ಸ್ ನೋಡಿದರೆ, ಸ್ಟ್ರಾಂಗ್ ಎಕಾನಮಿ ಸ್ಟ್ರಾಂಗ್ ಇದ್ದರೆ GDP ಇನ್ಕ್ರೀಸ್ ಆಗುತ್ತೆ, ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ, ಹಾಗೆ ಸ್ಟ್ರಾಂಗ್ ಕರೆನ್ಸಿ ಆಗುತ್ತೆ. ಓಕೆ, ಸ್ಟ್ರಾಂಗ್ ಎಕಾನಮಿ ಇದ್ದರೆ ಏನಾಗುತ್ತೆ ಹೇಳಿ ನೋಡಿ, GDP ಇನ್ಕ್ರೀಸ್ ಆಗುತ್ತೆ ಸ್ಟ್ರಾಂಗ್ ಎಕಾನಮಿ ಇದ್ದರೆ. ಅದೇ ಥರ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಹೆಂಗಿರುತ್ತೆ, ಓಕೆ ಇನ್ವೆಸ್ಟ್ ಮಾಡೋಣ, ನಮ್ಮ ಕಂಟ್ರಿ GDP ಚೆನ್ನಾಗಿದೆ ಅಂತ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇನ್ವೆಸ್ಟ್ಮೆಂಟ್ ಜಾಸ್ತಿ ಒಂದು ಕರೆನ್ಸಿ ಮೇಲೆ ಆಗ್ತಿದೆ ಅಂತಂದಾಗ ಆ ಕರೆನ್ಸಿ ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಅದೇ ವೀಕ್ ಎಕಾನಮಿ ಆದರೆ GDP ಡಿಕ್ರೀಸ್ ಆಗುತ್ತೆ, ಹಾಗೆ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಇದೇನಾಗುತ್ತೆ, ವೀಕ್ ದಿ ಕರೆನ್ಸಿ. ಓಕೆ, ಕರೆನ್ಸಿನ ವೀಕ್ ಮಾಡುತ್ತೆ. ಓಕೆ, GDP ಏನಾದ್ರು ಸ್ಲೋ ಇದ್ದರೆ ಮೀನ್ಸ್ ವೀಕ್ ಇದ್ದರೆ. ಸೊ ಸ್ಟ್ರಾಂಗಿಗೂ ವೀಕಿಗೂ ಡಿಫ್ರೆನ್ಸ್ ಗೊತ್ತಾಯ್ತಲ್ವಾ. ಇವಾಗ ಸ್ಟ್ರಾಂಗ್ ಎಕಾನಮಿ ಇದ್ದರೆ ಸ್ಟ್ರಾಂಗ್ ಕರೆನ್ಸಿ ಆಗುತ್ತೆ, ಅದೇ ವೀಕ್ ಎಕಾನಮಿ ಇದ್ದರೆ ವೀಕ್ ಕರೆನ್ಸಿ ಆಗುತ್ತೆ. ನೆಕ್ಸ್ಟು GDP ಆ್ಯಂಡ್ ಸೆಂಟ್ರಲ್ ಬ್ಯಾಂಕ್ಸ್. GDPಗೂ ಸೆಂಟ್ರಲ್ ಬ್ಯಾಂಕ್ಸಿಗೂ ಇರೋದು ನೋಡೋದಾದರೆ, ಸೆಂಟ್ರಲ್ ಬ್ಯಾಂಕ್ಸ್ ಕ್ಲೋಸ್ಲಿ ವಾಚ್ GDP. ಸೆಂಟ್ರಲ್ ಬ್ಯಾಂಕ್ಸು GDPನ ವಾಚ್ ಮಾಡ್ತಿರ್ತಾರೆ. ಮೇಜರ್ ಸೆಂಟ್ರಲ್ ಬ್ಯಾಂಕ್ಸ್ ಇನ್ಕ್ಲೂಡ್ ಫೆಡರಲ್ ರಿಸರ್ವ್, ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕು, ಬ್ಯಾಂಕ್ ಆಫ್ ಇಂಗ್ಲೆಂಡು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು ಮೇಜರ್ ಸೆಂಟ್ರಲ್ ಬ್ಯಾಂಕ್ಸ್ಗಳು ಇದನ್ನು ವಾಚ್ ಮಾಡ್ತಿರುತ್ತೆ. ಸ್ಟ್ರಾಂಗ್ GDP ಕ್ಯಾನ್ ಎಂಕರೇಜು ಹೈಯರ್ ಇಂಟ್ರೆಸ್ಟ್ ರೇಟ್ಸು. ಸೊ ನೋಡಿ, ಪ್ರತಿಯೊಂದು ಇನ್ಕ್ಲೂಡ್ ಆಗಿದೆ. ಇವಾಗ ಇನ್ಫ್ಲೇಷನು ಇಂಟ್ರೆಸ್ಟ್ ರೇಟ್ಸ್ನ ಯಾವ ಥರ ಎಫೆಕ್ಟ್ ಮಾಡುತ್ತೆ, ಅದೇ ಥರ CPI ಬಂದರೆ ಇನ್ಫ್ಲೇಷನ್ ಏನಾಗುತ್ತೆ, ಹಾಗೆ ಇಂಟ್ರೆಸ್ಟ್ ಏನಾಗುತ್ತೆ. ಅದೇ ಥರ ನೋಡಿ, ಇಲ್ಲಿ ಏನಾದರೂ GDPಗೆ ಏನಾದರೂ ಸ್ಟ್ರಾಂಗ್ ಮೂಮೆಂಟ್ಸ್ ಬಂದರೆ, ಅಥವಾ GDP ಚೆನ್ನಾಗಿ ಬರ್ತಾ ಇದ್ದರೆ, ನಾವು ಅಂದ್ಕೊಂಡಿದ್ದು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಚೆನ್ನಾಗಿ ಬಂದರೆ, ಆ ಕಂಟ್ರಿದು ಕರೆನ್ಸಿ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಹಾಗೆ ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಕೊಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಓಕೆ, ಯಾರು, ಸೆಂಟ್ರಲ್ ಬ್ಯಾಂಕ್ಸು. ಅದೇ ಥರ ವೀಕ್ GDP ಕ್ಯಾನ್ ಎಂಕರೇಜ್ ಲೋವರ್ ಇಂಟ್ರೆಸ್ಟ್ ರೇಟ್ಸು. ಅದೇ ವೀಕ್ GDP ಏನಾದರೂ ಬಂದರೆ ಲೋವರ್ ಇಂಟ್ರೆಸ್ಟ್ ರೇಟ್ಸ್ನ ಸೆಂಟ್ರಲ್ ಬ್ಯಾಂಕ್ಸು ಕೊಡ್ತಾರೆ. ಸೊ ಸೆಂಟ್ರಲ್ ಬ್ಯಾಂಕ್ಸು GDPನ ಮೇಯ್ನಾಗಿ ವಾಚ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟು
ಕಾಂಪೊನೆಂಟ್ಸ್ ಆಫ್ GDP. GDPದು ಕಾಂಪೊನೆಂಟ್ಸ್ ನೋಡಿದರೆ GDP ಮೇನ್ಲಿ ಕಮ್ಸ್ ಫ್ರಮ್ ಫಸ್ಟ್ ಒನ್ ಕನ್ಸ್ಯೂಮರ್ ಸ್ಪೆಂಡಿಂಗ್. ಫಸ್ಟ್ ಒನ್ನೇ ನಮಗೆ ಕನ್ಸ್ಯೂಮರ್ ಸ್ಪೆಂಡಿಂಗು, ಮನಿ ಸ್ಪೆಂಡ್ ಬೈ ಪೀಪಲ್. ಫಸ್ಟ್ ಒನ್ ನೋಡಿದರೆ ಕನ್ಸ್ಯೂಮರ್ ಸ್ಪೆಂಡಿಂಗ್ ಅಂತಂದರೆ ಪೀಪಲ್ಸು ಮನಿನ ಸ್ಪೆಂಡ್ ಮಾಡ್ತಾರೆ. ಯಾವುದ್ರ ಮೇಲೆ ನೋಡಿದ್ರೆ ನೋಡಿ, ಫುಡ್ಡು, ಶಾಪಿಂಗು, ಟ್ರಾವೆಲ್. ಸೊ ಇದ್ರ ಮೇಲೆಲ್ಲ ಸ್ಪೆಂಡ್ ಮಾಡೋದನ್ನ ನಾವು ಕನ್ಸ್ಯೂಮರ್ ಸ್ಪೆಂಡಿಂಗ್ ಅಂತ ಕರಿತೀವಿ. ಹಾಗೆ ಎರಡನೇದು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಸು. ಸೊ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಸ್ ಅಂದರೆ ನಿಮಗೆ ಆಲ್ರೆಡಿ ಗೊತ್ತು, ಮನಿ ಸ್ಪೆಂಡ್ ಬೈ ಕಂಪನೀಸು. ಕಂಪನೀಸ್ ಏನು ಮಾಡ್ತಾರೆ, ಮನಿನ ಸ್ಪೆಂಡ್ ಮಾಡ್ತಾರೆ, ಇನ್ವೆಸ್ಟ್ ಮಾಡೋಕ್ಕೆ ನೋಡ್ತಾರೆ. ಎಕ್ಸಾಂಪಲ್ ನೋಡಿದರೆ ಫ್ಯಾಕ್ಟರೀಸು, ಎಕ್ವಿಪ್ಮೆಂಟ್ಸು, ಎಕ್ಸ್ಪ್ಯಾನ್ಷನು. ಸೊ ಒಂದು ಬಿಸ್ನೆಸ್ ಓಪನ್ ಮಾಡಿರೋರು ಏನು ಮಾಡ್ತಾರೆ, ಅವ್ರ ಫ್ಯಾಕ್ಟ್ರಿನ ಎಕ್ಸ್ಪ್ಯಾಂಡ್ ಮಾಡ್ತಾರೆ, ಹಾಗೆ ಇಕ್ವಿಪ್ಮೆಂಟ್ಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಅದೇ ಥರ ಅವ್ರದ್ದು ಎಕ್ಸ್ಪ್ಯಾನ್ಷನು, ಬೇರೆ ಕಡೆ ಬ್ರಾಂಚ್ ಏನಾದರೂ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾರೆ. ಓಕೆ, ಅದೇ ಥರ ಮೂರನೇದು ಗೌರ್ಮೆಂಟ್ ಸ್ಪೆಂಡಿಂಗು. ಗೌರ್ಮೆಂಟು ಸ್ಪೆಂಡ್ ಮಾಡುತ್ತೆ, ಮನಿ ಸ್ಪೆಂಡ್ ಬೈ ಗೌರ್ಮೆಂಟ್ಸು. ಗೌರ್ಮೆಂಟ್ಸ್ ಯಾವುದ್ರ ಮೇಲೆ ಸ್ಪೆಂಡ್ ಮಾಡುತ್ತೆ ಅಂತಂದರೆ ರೋಡ್ಸು, ಇನ್ಫ್ರಾಸ್ಟ್ರಕ್ಚರು, ಹಾಗೆ ಪಬ್ಲಿಕ್ ಸರ್ವಿಸಸ್ಸು. ಇವಾಗ ರೋಡ್ಸ್ ಮೇಲೆ ತುಂಬ ನಮ್ಮ ಇಂಡಿಯಾದಲ್ಲೇ ನೀವು ನೋಡ್ತಿರ್ಬೋದು, ಕೆಲವು ಗೌರ್ಮೆಂಟ್ ಬಂದಾಗೆ ರೋಡ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇನ್ಫ್ರಾಸ್ಟ್ರಕ್ಚರ್ಸ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕಂತಂದರೆ ಒಳ್ಳೆ GDP ಬರಬೇಕು ಅಂತಂದರೆ ನಾವು ಇದ್ರ ಮೇಲೆಲ್ಲ ಇನ್ವೆಸ್ಟ್ಮೆಂಟ್ಸ್ ಮಾಡಲೇಬೇಕು. ಇವಾಗ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗಿಲ್ಲ ಅಂತ ಅಂದ್ಕೊಳ್ಳಿ, ರೋಡ್ಸ್ ಚೆನ್ನಾಗಿಲ್ಲ ಅಂತ ಅಂದ್ಕೊಳ್ಳಿ, ಸೊ ಲಿವಿಂಗ್ ಕಾಸ್ಟ್ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಇದರಿಂದ ಪೀಪಲ್ಸಿಗೆ ಹೊಡ್ತಾ ಬೀಳುತ್ತೆ, ಎಕಾನಮಿಗೆ ಹೊಡ್ತಾ ಬೀಳುತ್ತೆ. ಸೊ ಚೆನ್ನಾಗಿರೋ ಇನ್ಫ್ರಾಸ್ಟ್ರಕ್ಚರು, ಚೆನ್ನಾಗಿರೋ ರೋಡ್ಸ್ ಎಲ್ಲ, ಫೆಸಿಲಿಟಿ ಎಲ್ಲ ಇದ್ದಾಗ ಟ್ರಾನ್ಸ್ಪೋರ್ಟೇಷನ್ಸ್ ಈಸಿ ಆಗುತ್ತೆ, ಗೂಡ್ಸ್ ಆ್ಯಂಡ್ ಸರ್ವಿಸ್ದು. ಸೊ ಇದರದ್ದು ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಾದಾಗ ನಮ್ಮ ಕನ್ಸ್ಯೂಮರ್ಸಿಗೆ ಅದು ಬೆನಿಫಿಟ್ ಆಗುತ್ತೆ. ಯಾಕಂತಂದರೆ ಲೆಸ್ ಪ್ರೈಸ್. ಇವತ್ತು ನೋಡಿ, ಪೆಟ್ರೋಲಿಗೆ 100 ರೂಪಾಯಿ ಇದ್ದಿದ್ದು ಇವಾಗ 110 ರೂಪಾಯಿಗೆ ಹೋಗಿದೆ. ಏನಕ್ಕೆ ಹೋಯಿತು? ಬಿಕಾಸ್ ಆಫ್ ಟ್ರಾನ್ಸ್ಪೋರ್ಟೇಷನೆಲ್ಲ ಏನಾಯಿತು, ಇರಾನಲ್ಲಿ ಕ್ಲೋಸ್ ಮಾಡಿದರು ಅಲ್ವಾ. ಸೊ ಇರಾನಿಂದ ಕ್ಲೋಸ್ ಮಾಡಿದಾಗ ಅಲ್ಲಿಂದ ಬರೋಂಥ ಟ್ರಾನ್ಸ್ಪೋರ್ಟೇಷನ್ ಪ್ರೈಸ್ ಏನಾಯಿತು, ಜಾಸ್ತಿ ಆಯಿತು. ಯಾಕಂತಂದರೆ ವಾರ್ ನಡೀತಿರೋದ್ರಿಂದ ಅಲ್ಲಿಂದ ಬರೋಕ್ಕೆ ಕಷ್ಟ ಆಗ್ತಿದೆ. ಸೊ ಅವರು ಬೇರೆ ರೂಟಾಗಿ ಬರ್ತಾರೆ. ಸೊ ಇದರಿಂದ ಪೆಟ್ರೋಲ್ ಪ್ರೈಸ್ ಹೈಕ್ ಮಾಡಬೇಕಾಗಿತ್ತು. ಸೊ ಇದೇ ಥರ ಪ್ರತಿಯೊಂದು ವರ್ಕ್ ಆಗೋದು. ನಿಮಗೆ ಒಂದು ಗೊತ್ತಾದರೆ ಮಾತ್ರ ಇನ್ನೊಂದು ಅರ್ಥ ಆಗೋದು, ಇನ್ನೊಂದು ಅರ್ಥ ಆದರೆ ಮಾತ್ರ ಇನ್ನೊಂದು ಅರ್ಥ ಆಗೋದು. ಸೊ ಇದೆಲ್ಲ ಇಂಟರ್ಲಿಂಕ್ ಆಗಿರುತ್ತೆ. ನೆಕ್ಸ್ಟು ನೆಟ್ ಎಕ್ಸ್ಪೋರ್ಟ್ಸ್ ಅಂತಂದರೆ ಎಕ್ಸ್ಪೋರ್ಟ್ಸು ಹಾಗೆ ಇಂಪೋರ್ಟ್ಸು. ನಾವು ಕೆಲವೊಂದು ವಸ್ತುಗಳನ್ನ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ತೀವಿ, ಅದೇ ಥರ ಕೆಲವೊಂದು ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೋತೀವಿ. ಸೊ ಎಕ್ಸ್ಪೋರ್ಟಿಂಗ್ ಮೋರ್ ದೆನ್ ಇಂಪೋರ್ಟಿಂಗ್ ಹೆಲ್ಪ್ಸ್ GDP. ನಾವು ಇಂಪೋರ್ಟ್ ಮಾಡ್ಕೊಳ್ಳೋಕ್ಕಿಂತ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದರೆ ನಮ್ಮ GDP ಚೆನ್ನಾಗಿರುತ್ತೆ. ಓಕೆ, ನೆಕ್ಸ್ಟ್ ನೋಡಿದರೆ GDP ಆ್ಯಂಡ್ ಫಾರೆಕ್ಸ್ ಟ್ರೇಡಿಂಗ್. GDPಗೂ ಮತ್ತು ಫಾರೆಕ್ಸ್ ಟ್ರೇಡಿಂಗಿಗೂ ನೋಡಿದರೆ ಫಾರೆಕ್ಸ್ ಟ್ರೇಡರ್ಸ್ ಕಂಪೇರ್ ಫಾರ್ಕ್ಯಾಸ್ಟ್ GDP ವರ್ಸಸ್ ಆ್ಯಕ್ಚುಯಲ್ GDP. ನಾವು ಏನು ಮಾಡಬೇಕು, ಫಾರೆಕ್ಸ್ ಟ್ರೇಡರ್ ಅವರು ಏನು ಮಾಡಬೇಕು ಅಂತಂದರೆ ಫಾರ್ಕ್ಯಾಸ್ಟ್ GDP ಏನು ಬಂದಿದೆ, ಹಾಗೆ ಆ್ಯಕ್ಚುಯಲ್ GDP ಏನು ಬಂದಿದೆ ಅಂತ ನೋಡಬೇಕು. ಸೊ ಇದರಿಂದ ನಮಗೆ ಗೊತ್ತಾಗುತ್ತೆ ಪಾಸಿಟಿವ್ ನೆಗೆಟಿವ್ ಆಗುತ್ತೆ, ಕರೆನ್ಸಿ ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಅಂತ ಗೊತ್ತಾಗುತ್ತೆ. ದಿಸ್ ಡಿಫ್ರೆನ್ಸ್ ಆಫ್ಟನ್ ಕ್ರಿಯೇಟ್ಸ್ ಎ ಮಾರ್ಕೆಟ್ ಮೂಮೆಂಟ್ಸ್. ಸೊ ಇದರಿಂದ ಏನಾಗುತ್ತೆ, ಬಿಗ್ ವಾಲಟಿಲಿಟಿ ಬರುತ್ತೆ, ಮಾರ್ಕೆಟ್ ಮೂಮೆಂಟ್ಸ್ ಅನ್ನೋದು ಚೆನ್ನಾಗಿರುತ್ತೆ. ಸ್ಟ್ರಾಂಗ್ ಆದರೆ ಚೆನ್ನಾಗಿ ಬರುತ್ತೆ, ವೀಕ್ ಆದರೆ ನಮ್ಮ ಆಪೋಸಿಟ್ ಸೈಡು ಅಂದರೆ ಸೆಲ್ ಸೈಡಿಗೆ ಹೋಗ್ತಾ ಇರುತ್ತೆ. ಓಕೆ, ಸೊ ಇದರಿಂದ ಇವಾಗ ಎಕ್ಸಾಂಪಲ್ ನೋಡಿದರೆ ಫಾರ್ಕ್ಯಾಸ್ಟು 2.5 ಎಕ್ಸ್ಪೆಕ್ಟ್ ಮಾಡಿರೋದು 2.5% GDP ಅಂದರೆ ಆ್ಯಕ್ಚುಲ್ ಬಂದಿದ್ದು 4%. ಸೊ 4% ಬಂದಾಗ ಏನಾಯಿತು, ಬೆಟರ್ ದೆನ್ ಎಕ್ಸ್ಪೆಕ್ಟೆಡು. ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಚೆನ್ನಾಗಿ ಬಂದಿದೆ. ಸೊ ಕರೆನ್ಸಿ ರೈಸ್ ಆಗ್ತಿದೆ ಅಂತಂದರೆ ನಮಗದು ಪಾಸಿಟಿವ್ ವಿಷಯ ಅಲ್ವಾ. ಸೊ ಓವರಾಲ್ ಈ ವರ್ಷದ ಟ್ರೆಂಡ್ ಅನ್ನೋದು ಪಾಸಿಟಿವ್ ಆಗೇ ಇರುತ್ತೆ. ಓಕೆ, ನೆಕ್ಸ್ಟು ರಿಯಲ್ ಫಾರೆಕ್ಸ್ ಸಿನಾರಿಯೋ. ಇವಾಗ ರಿಯಲ್ ಫಾರೆಕ್ಸ್ ಸಿನಾರಿಯೋ ನೋಡೋಣ. US GDP ರಿಪೋರ್ಟ್ ರಿಲೀಸ್ಡ್. ಇವಾಗ ಇವತ್ತು US GDP ರಿಪೋರ್ಟು ರಿಲೀಸ್ ಆಯಿತು ಅಂದ್ಕೊಳ್ಳಿ. GDP ಕಮ್ಸ್ ಹೈಯರ್ ದೆನ್ ಫಾರ್ಕ್ಯಾಸ್ಟ್. GDP ಬಂದಿರೋದು ನಾವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಜಾಸ್ತಿ ಬಂದಿದೆ ಅಂತ ಅಂದ್ಕೊಳ್ಳಿ. ಮಾರ್ಕೆಟ್ ರಿಯಾಕ್ಷನ್, ಎಕಾನಮಿ ಸ್ಟ್ರಾಂಗರ್. ಮಾರ್ಕೆಟ್ ಯಾವ ಥರ ರಿಯಾಕ್ಷನ್ ಆಗುತ್ತೆ ಅಂತಂದರೆ ಎಕಾನಮಿ ಸ್ಟ್ರಾಂಗ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಇನ್ಕ್ರೀಸಸ್. ಇನ್ವೆಸ್ಟರ್ಸ್ದು ಕಾನ್ಫಿಡೆನ್ಸ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ, ಯಾಕಂದರೆ ಗುಡ್ ಸೈನ್ ಬಂದಿದೆ. ಫಾರ್ಕ್ಯಾಸ್ಟಿಗೂ ಆ್ಯಕ್ಚುಲಿಗೂ ಡಿಫ್ರೆನ್ಸ್ ನೋಡಿದರೆ ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೈ ಬಂದಿರೋದ್ರಿಂದ ನಮಗೆ ಕಾನ್ಫಿಡೆನ್ಸ್ ಅನ್ನೋದು ಬೂಸ್ಟ್ ಆಗುತ್ತೆ. ಹಾಗೆ USD ಡಿಮ್ಯಾಂಡ್ ರೈಸಸ್. ಸೊ USD ಪಾಸಿಟಿವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಕರೆಂಟ್ಲಿ ನೋಡಿದರೆ USD ಪಾಸಿಟಿವ್ ಅಲ್ಲಿ ಇದೆ. ಓಕೆ, ರಿಸಲ್ಟು USD ಮೇ ಸ್ಟ್ರೆಂಥನ್. ಸೊ USD ಏನಾಗುತ್ತೆ, ಸ್ಟ್ರಾಂಗ್ ಆಗುತ್ತೆ. ಓಕೆ, GDP ರಿಲೀಸ್ ರಿಸ್ಕ್. ಇವಾಗ GDP ಬರ್ಬೇಕಾದ್ರೆ ಏನೇನು ರಿಸ್ಕ್ ಇದೆ ಅಂತಂದರೆ, ಡ್ಯೂರಿಂಗ್ GDP ನ್ಯೂಸ್ ಏನಾದ್ರು GDP ನ್ಯೂಸ್ ಬರ್ತಾ ಇದೆ ಅಂತಂದರೆ ವಾಲಟಿಲಿಟಿ ಇನ್ಕ್ರೀಸಸ್. ಸೊ ಫಾರೆಕ್ಸ್ ಮಾರ್ಕೆಟಲ್ಲಿ ವಾಲಟಿಲಿಟಿ ಇನ್ಕ್ರೀಸ್ ಆಗುತ್ತೆ. ಫಾಸ್ಟ್ ಮಾರ್ಕೆಟ್ ಮೂಮೆಂಟ್ಸ್. ಸೊ ಮೂಮೆಂಟ್ಸ್ ಅನ್ನೋದು ಫಾಸ್ಟಾಗಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಸ್ಪ್ರೆಡ್ ವೈಡನ್ಸ್. ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ, ಸ್ಪ್ರೆಡ್ $10 ಇರೋದು ಅದು $50 ಆಗೋ ಚಾನ್ಸಸ್ ಇದೆ ಬಿಕಾಸ್ ಆಫ್ ವಾಲಟಿಲಿಟಿ. ಹಾಗೆ ಸ್ಟಾಪ್ ಆ್ಯಂಡ್ ಸಾಕರ್ಸ್. ಸೊ ಇಲ್ಲಿ SL ಆಗೋ ಚಾನ್ಸಸ್ಗಳಿದೆ. ಸೊ ಇದರಿಂದ ನಾವೇನು ಮಾಡಬೇಕು, ಈ ಥರ ನ್ಯೂಸಸ್ಗಳೆಲ್ಲ ಬರಬೇಕಾದ್ರೆ ಟ್ರೇಡ್ಸ್ಗಳನ್ನ ಅವಾಯ್ಡ್ ಮಾಡ್ಕೋಬೇಕು.
ಓಕೆ. ಬಿಗಿನರ್ ಶುಡ್ ಟ್ರೇಡ್ ಕೇರ್ಫುಲ್ಲಿ ಡ್ಯೂರಿಂಗ್ ಮೇಜರ್ ನ್ಯೂಸ್ ರಿಲೀಸಸ್. ಸೊ ಮೇಜರ್ ನ್ಯೂಸ್ಗಳು ಬರಬೇಕಾದ್ರೆ ಬಿಗಿನರ್ಸ್ ಆದವರು ಟ್ರೇಡಿಂಗಿಂದ ದೂರ ಇರಬೇಕು. ಓಕೆ, ಇದೇ ಮೇನ್ ಇಂಪಾರ್ಟೆಂಟ್ ಥಿಂಗು. ಸೊ ನೀವು ರೆಡ್ ಫೋಲ್ಡರ್ ನ್ಯೂಸ್ ಯಾವ್ದಾರು ಕಾಣಿಸ್ತಿದೆ ಅಂತಂದರೆ ಆ ದಿನ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಓಕೆ. ನೆಕ್ಸ್ಟು, ಹೌ ಪ್ರೊಫೆಷ್ನಲ್ ಟ್ರೇಡರ್ಸ್ ಯೂಸ್ GDP. ಪ್ರೊಫೆಷ್ನಲ್ ಟ್ರೇಡರ್ಸ್ ಆದವರು ಯಾವ ಥರ GDPನ ಯೂಸ್ ಮಾಡ್ಕೋತಾರೆ. ಚೆಕ್ ಎಕನಾಮಿಕ್ ಕ್ಯಾಲೆಂಡ್ರು. ಪ್ರೊಫೆಷ್ನಲ್ ಟ್ರೇಡರ್ಸ್ ಏನು ಮಾಡ್ತಾರೆ, ಫಾರೆಕ್ಸ್ ಫ್ಯಾಕ್ಟ್ರಿ ನೋಡ್ತಾರೆ. ಕಂಪೇರ್ ಆ್ಯಕ್ಚುಯಲ್ ವರ್ಸಸ್ ಫಾರ್ಕ್ಯಾಸ್ಟು. ಆ್ಯಕ್ಚುಲಿಗೂ ಮತ್ತು ಫಾರ್ಕ್ಯಾಸ್ಟಿಗೂ ಇರೋ ಡಿಫ್ರೆನ್ಸ್ ಏನು ಅಂತ ತಿಳ್ಕೊತಾರೆ. ಸೊ ಇದರಿಂದ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ಓಕೆ, ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೈ ಬಂದರೆ ಪಾಸಿಟಿವ್ ಆಗುತ್ತೆ, ಅದೇ ಲೋ ಬಂದರೆ ನೆಗೆಟಿವ್ ಆಗುತ್ತೆ. ಸೊ ಅನಲೈಸ್ ಲಾಂಗ್ ಟರ್ಮ್ ಟ್ರೆಂಡ್. ಸೊ ನಮಗೆ ಟ್ರೆಂಡನ್ನು ಸಿಕ್ಬಿಡುತ್ತೆ, ಈ ಓವರ್ ಆಲ್ ವರ್ಷದ್ದು ಟ್ರೆಂಡ್ ಏನು ಅಂತ ಗೊತ್ತಾಗುತ್ತೆ. ಕಂಬೈನ್ ಫಂಡಮೆಂಟಲ್ಸ್ ವಿತ್ ಟೆಕ್ನಿಕಲ್ ಅನಾಲಿಸಿಸ್. ಸೊ ಎರಡೂ ಕಂಬೈನ್ ಮಾಡ್ಕೋತಾರೆ ಪ್ರೊಫೆಷ್ನಲ್ ಟ್ರೇಡರ್ಸು, ಫಂಡಮೆಂಟಲ್ಸು ಹಾಗೆ ಟೆಕ್ನಿಕಲ್ಸು. ಸೊ ಇದರಿಂದ ಇವರಿಗೆ ಒಳ್ಳೆ ರಿಸಲ್ಟ್ ಅನ್ನೋದು ಬರುತ್ತೆ. ಎಕ್ಸಾಂಪಲು, ಫಂಡಮೆಂಟಲ್ ಬಯಾಸ್ ಬುಲ್ಲಿಶ್ USD. ಇವಾಗ GDP ಚೆನ್ನಾಗಿ ಬಂದಿದೆ, ಸೊ ಇನ್ಫ್ಲೇಷನು ಚೆನ್ನಾಗಾಗುತ್ತೆ, ಹಾಗೆ ಇಂಟ್ರೆಸ್ಟ್ ರೇಟ್ಸು ಚೆನ್ನಾಗಿ ಕೊಡ್ತಾರೆ. ಇದರಿಂದ ಏನಾಯಿತು, ಫಂಡಮೆಂಟಲ್ ನೋಡೋದಾದ್ರೆ USD ಬುಲ್ಲಿಶ್ ಇದೆ ಅಂತ ಗೊತ್ತಾಯಿತು. ಸೊ ಟೆಕ್ನಿಕಲ್ ಸೆಟಪ್ ನೋಡ್ಬೇಕಾದ್ರೆ ನಾವು ಬೈ ಕನ್ಫರ್ಮೇಷನ್ಸ್ಗಳನ್ನ ಮಾತ್ರ ನೋಡ್ತೀವಿ. ಓಕೆ, ಇಲ್ಲಿ ಸೆಲ್ಗಳನ್ನ ನೋಡಲ್ಲ. ನೀವು ಇಂಟ್ರಾಡೇ ಟ್ರೇಡರ್ಸ್ ಆದವರು ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರು ಸ್ವಿಂಗ್ ಟ್ರೇಡಿಂಗು, ಪೊಸಿಷನ್ ಟ್ರೇಡಿಂಗ್ ಮಾಡ್ತಾರೆ ಅವ್ರಿಗೆ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಇದರಿಂದ ಹೈ ಪ್ರೊಬಾಬಿಲಿಟಿ ಟ್ರೇಡ್ ಅನ್ನೋದು ನಮಗೆ ಸಿಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟು ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸು. ಬಿಗಿನರ್ಸ್ ಏನೇನು ಮಿಸ್ಟೇಕ್ಸ್ ಮಾಡ್ತಾರೆ ಅಂತಂದರೆ, ಇಗ್ನೋರಿಂಗ್ GDP ರಿಪೋರ್ಟ್ಸು, GDP ರಿಪೋರ್ಟ್ಸ್ ನೋಡೋದೇ ಇರೋದು, ಹಾಗೆ ಟ್ರೇಡಿಂಗ್ ಬ್ಲೈಂಡ್ಲಿ ಡ್ಯೂರಿಂಗ್ ನ್ಯೂಸ್ ಬರೋ ಟೈಮಲ್ಲಿ ರ್ಯಾಂಡಮ್ ಆಗಿ ಟ್ರೇಡ್ಸ್ಗಳನ್ನ ತೊಗೊಳ್ಳೋದು. ಸೊ ಇದರಿಂದ SL ಆಗೋ ಚಾನ್ಸಸ್ ಇದೆ. ನಾಟ್ ಚೆಕಿಂಗ್ ಫಾರ್ಕ್ಯಾಸ್ಟ್ಸು. ಸೊ ಫಾರ್ಕ್ಯಾಸ್ಟ್ ಏನು ಬಂದಿದೆ ಅಂತ ಚೆಕ್ ಮಾಡೋದೇ ಇರೋದು. ಹಾಗೆ ಲುಕಿಂಗ್ ಓನ್ಲಿ ಎಟ್ ಚಾರ್ಟ್ಸು. ಸುಮ್ಮನೆ ಬರೀ ಚಾರ್ಟ್ಸ್ ಮಾತ್ರ ನೋಡ್ಕೊಂಡು ಕೂರೋದು, ಇವತ್ತು ಟ್ರೇಡ್ ಇದೆಯಾ ಅಂತ. ನೀವು ಟ್ರೇಡ್ ತೊಗೊಳಕ್ಕಿಂತ ಮುಂಚೆ ಯಾವತ್ತು ಎಕನಾಮಿಕ್ ಕ್ಯಾಲೆಂಡರ್ ಮೀನ್ಸ್ ಫಾರೆಕ್ಸ್ ಫ್ಯಾಕ್ಟ್ರಿನ ಒಂದ್ಸಲ ನೀವು ನೋಡಲೇಬೇಕು. ಓಕೆ, ಅದು ನೋಡಿದಾಗ ಮಾತ್ರ ನಿಮಗೆ ಗೊತ್ತಾಗೋದು ಇವತ್ತು ಯಾವ ನ್ಯೂಸ್ ಬರ್ತಾ ಇದೆ, ಯಾವಾಗ ಬರುತ್ತೆ, ಎಷ್ಟು ಟೈಮಿಗೆ ರಿಲೀಸ್ ಆಗುತ್ತೆ ಅಂತೆಲ್ಲ ಗೊತ್ತಾಗುತ್ತೆ. ಸೊ ಅದಕ್ಕಿಂತ ಮುಂಚೆನೇ ನಾವು ಪ್ಲ್ಯಾನ್ ಮಾಡ್ಬೋದು, ನಾವು ಟ್ರೇಡಿಂಗಲ್ಲಿ ಇರಬೇಕಾ ಅಥವಾ ಅಲ್ಲಿಂದ ಎಕ್ಸಿಟ್ ಆಗಬೇಕಾ, ಪೊಸಿಷನ್ನ ಕ್ಲೋಸ್ ಮಾಡಬೇಕಾ. ಓಕೆ, ಪ್ರತಿಯೊಂದು ನಮಗೆ ಇದರಿಂದ ಗೊತ್ತಾಗುತ್ತೆ. ಫಾರೆಕ್ಸ್ ಫ್ಯಾಕ್ಟ್ರಿ ಯಾವ ಥರ ಯೂಸ್ ಮಾಡೋದು ಅಂತೆಲ್ಲ ಇನ್ ಡೀಟೇಲ್ ಆಗಿ ವಿಡಿಯೋ ಬರುತ್ತೆ. ಸೊ ನೀವು ಗೂಗಲಲ್ಲಿ ಜಸ್ಟ್ ಸರ್ಚ್ ಮಾಡಿ ನೋಡಿ, ಫಾರೆಕ್ಸ್ ಫ್ಯಾಕ್ಟ್ರಿ ಯಾವ ಥರ ಇದೆ, ಫಾರ್ಕ್ಯಾಸ್ಟು ಆ್ಯಕ್ಚುಲ್ ಎಲ್ಲಿ ತೋರಿಸ್ತಾರೆ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಕನ್ಫ್ಯೂಸಿಂಗ್ GDP ವಿತ್ ಇನ್ಫ್ಲೇಷನ್. ಸೊ GDPಗೂ ಇನ್ಫ್ಲೇಷನ್ಗೂ ಕನ್ಫ್ಯೂಷನ್ ಮಾಡ್ಕೋತಾರೆ. ಓಕೆ, ಸೊ GDP ಚೆನ್ನಾಗಿದ್ರೆ ಇನ್ಫ್ಲೇಷನು ಚೆನ್ನಾಗಿರುತ್ತೆ, ಇಂಟ್ರೆಸ್ಟ್ ರೇಟ್ಸು ಚೆನ್ನಾಗಿರುತ್ತೆ. ಅದೇ GDP ಏನಾದ್ರು ಚೆನ್ನಾಗಿಲ್ಲ ಅಂತಂದರೆ ಇನ್ಫ್ಲೇಷನು ಕಮ್ಮಿ ಆಗುತ್ತೆ, ಇಂಟ್ರೆಸ್ಟ್ ರೇಟ್ಸು ಕಮ್ಮಿ ಆಗುತ್ತೆ, ಅಷ್ಟೇ ಡಿಫ್ರೆನ್ಸು. ಸೊ ಈ ಎಲ್ಲ ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ಓಕೆನಾ. ನೆಕ್ಸ್ಟು ಪ್ರೋ ಟಿಪ್ಸ್ ನೋಡೋದಾದರೆ, ಮಾನಿಟರ್ GDP ರಿಪೋರ್ಟ್ಸ್ ರೆಗ್ಯುಲರ್ಲಿ. ಸೊ GDP ರಿಪೋರ್ಟ್ಸ್ ಬಂದಾಗೆಲ್ಲ ಮಾನಿಟರ್ ಮಾಡ್ತಾ ಇರೋದು. ಫೋಕಸ್ ಆನ್ ಫಾರ್ಕ್ಯಾಸ್ಟ್ ವರ್ಸಸ್ ಆ್ಯಕ್ಚುಯಲು. ಫಾರ್ಕ್ಯಾಸ್ಟಿಗೂ ಮತ್ತು ಆ್ಯಕ್ಚುಲಿಗೂ ಏನು ಡಿಫ್ರೆನ್ಸ್ ಬಂದಿದೆ ಅಂತ ನೋಡೋದು. ಹಾಗೆ ಅಂಡರ್ಸ್ಟ್ಯಾಂಡ್ ಎಕನಾಮಿಕ್ ಗ್ರೋತ್ ಆ್ಯಂಡ್ ಟ್ರೆಂಡ್ಸು. ಸೊ ಈ ವರ್ಷದ ಎಕನಾಮಿಕ್ ಗ್ರೋತ್ ಹೆಂಗಿದೆ ಅಂತ ನೋಡಬೇಕು. ಹಾಗೆ ಕಂಬೈನ್ GDP ವಿತ್ CPI ಆ್ಯಂಡ್ ಇಂಟ್ರೆಸ್ಟ್ ರೇಟ್ಸು. ಸೊ ಎಲ್ಲದನ್ನು ಕಂಬೈನ್ ಮಾಡ್ಕೋಬೇಕು. ಓಕೆ, ಏನೇನು ಬರ್ಬೋದು, ಯಾವ್ಯಾವ ಥರ ಬರುತ್ತೆ ಅಂತ. ಇವಾಗ GDP ನೋಡೋಕೆ ಗೊತ್ತಾದ್ಮೇಲೆ ನಿಮಗೆ ಇನ್ಫ್ಲೇಷನ್ ನೋಡೋಕ್ಕೂ ಗೊತ್ತಾದ್ಮೇಲೆ ಇಂಟ್ರೆಸ್ಟ್ ರೇಟ್ಸು ಗೊತ್ತಾದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಓವರ್ ಆಲ್ ಡೈರೆಕ್ಷನ್ ಏನು ಅಂತ. ಸೊ ಇದರಿಂದ ನಮಗೇನಾಗುತ್ತೆ, ಒಳ್ಳೊಳ್ಳೆ ಟ್ರೇಡ್ಸ್ ಅನ್ನೋದು ನೋಡ್ಬೋದು. ಓಕೆ, ನೆಕ್ಸ್ಟ್ ನೋಡೋದಾದರೆ GDP, CPI ಆ್ಯಂಡ್ ಇಂಟ್ರೆಸ್ಟ್ ರೇಟ್ಸ್ ಕನೆಕ್ಷನ್. ಸೊ ಇವು ಮೂರಕ್ಕೂ ಇರೋ ಕನೆಕ್ಷನ್ ಏನು ಅಂತ ನೋಡಿದ್ರೆ, ಸ್ಟ್ರಾಂಗ್ GDP. ಇವಾಗ ಏನಾದ್ರು ಸ್ಟ್ರಾಂಗ್ GDP ಬಂದರೆ ಸ್ಟ್ರಾಂಗ್ ಎಕಾನಮಿ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಹೈಯರ್ ಇನ್ಫ್ಲೇಷನ್ ಪಾಸಿಬಲ್. ಸೊ ಇನ್ಫ್ಲೇಷನ್ ಅನ್ನೋದು ಹೈ ಆಗುತ್ತೆ. ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಪಾಸಿಬಲ್. ಸೊ ಇಂಟ್ರೆಸ್ಟ್ ರೇಟ್ಸ್ ಅನ್ನೋದು ಹೈ ಆಗುತ್ತೆ. ಸ್ಟ್ರಾಂಗ್ ಕರೆನ್ಸಿ. ಸೊ ಇದೆಲ್ಲ ಹೈ ಆದಾಗ ಕರೆನ್ಸಿ ಅನ್ನೋದು ಸ್ಟ್ರಾಂಗ್ ಇರುತ್ತೆ. ಗೋಲ್ಡನ್ ರೂಲು, ಸ್ಟ್ರಾಂಗ್ ಎಕನಾಮೀಸ್ ಯೂಸಲಿ ಸಪೋರ್ಟ್ ಸ್ಟ್ರಾಂಗ್ ಕರೆನ್ಸೀಸ್. ಸೊ ಇನ್ನು ಒಂದು ಕಂಟ್ರಿದು ಎಕನಾಮಿ ಸ್ಟ್ರಾಂಗ್ ಆಗಿದೆ ಅಂತಂದರೆ ಆ ಕಂಟ್ರಿದು ಕರೆನ್ಸಿ ಸಮೇತ ಸ್ಟ್ರಾಂಗ್ ಆಗಿರುತ್ತೆ. ಓಕೆನಾ. ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡಿದರೆ ಇವತ್ತು ಏನೇನು ಕಲಿತು ಅಂತ ನೋಡಿದ್ರೆ, GDP ಮೆಜರ್ಸ್ ಎ ಕಂಟ್ರಿ ಎಕನಾಮಿಕ್ ಪರ್ಫಾರ್ಮೆನ್ಸು. ಸೊ ಒಂದು ಕಂಟ್ರಿದು ಪರ್ಫಾರ್ಮೆನ್ಸು ತಿಳ್ಕೊಳ್ಳೋಕ್ಕೆ ನಮಗೆ GDP ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಹೈಯರ್ GDP ಗ್ರೋತ್ ಏನಾದ್ರು ಬಂದರೆ ಸಪೋರ್ಟ್ ಸ್ಟ್ರಾಂಗ್ ಕರೆನ್ಸಿ. ಓಕೆ, ಕರೆನ್ಸಿ ಸ್ಟ್ರಾಂಗ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ. ಅದೇ ಲೋವರ್ GDP ಬಂತು ಅಂತಂದರೆ ಕರೆನ್ಸಿ ವೀಕ್ ಆಗೋಕ್ಕೆ ಸಪೋರ್ಟ್ ಮಾಡುತ್ತೆ. ಓಕೆ, ಫಾರೆಕ್ಸ್ ಟ್ರೇಡರ್ಸು ಕಂಪೇರ್ಸ್ ಆ್ಯಕ್ಚುಯಲ್ GDP ರಿಸಲ್ಟ್ಸ್ ವಿತ್ ಫಾರ್ಕ್ಯಾಸ್ಟು. ಸೊ ಆ್ಯಕ್ಚುಲಿಗೂ ಫಾರ್ಕ್ಯಾಸ್ಟಿಗೂ ಏನು ಡಿಫ್ರೆನ್ಸ್ ಬಂದಿದೆ ಅಂತ ಫಾರೆಕ್ಸ್ ಟ್ರೇಡರ್ಸು ಕಂಪೇರ್ ಮಾಡ್ತಾರೆ. ಹಾಗೆ GDP ಈಸ್ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಎಕನಾಮಿಕ್ ಇಂಡಿಕೇಟರ್ ಇನ್ ಫಂಡಮೆಂಟಲ್ ಅನಾಲಿಸಿಸು. ಸೊ GDP ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಟರ್ ಆಗಿರುತ್ತೆ. ಇಂಡಿಕೇಟರ್ ಮೀನ್ಸ್ GDP ಒಂದು ಗೊತ್ತಾದಾಗ ನಮಗೆ ಗೊತ್ತಾಗುತ್ತೆ ಕರೆನ್ಸಿ ಸ್ಟ್ರಾಂಗ್ ಆಗುತ್ತಾ ವೀಕ್ ಆಗುತ್ತಾ ಅಂತ. ಇಲ್ಲಿ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ, ಕರೆನ್ಸಿ GDP ಇಂದ ಸ್ಟ್ರಾಂಗ್ ಆಗ್ತಿದೆಯಾ ವೀಕ್ ಆಗ್ತಿದೆಯಾ, ಫಾರ್ಕ್ಯಾಸ್ಟಿಗೂ ಆ್ಯಕ್ಚುಲಿಗೂ ಇರೋ ಡಿಫ್ರೆನ್ಸ್ ಏನು
ಅಷ್ಟು ತಿಳ್ಕೊಂಡ್ರೆ ನಿಮಗೆ ಆನ್ಸರು ಬಾಕಿರೋ ಆನ್ಸರ್ ಎಲ್ಲ ಸಿಕ್ಬಿಡುತ್ತೆ. ಮಾಸ್ಟರಿಂಗ್ GDP ಹೆಲ್ಪ್ಸ್ ಟ್ರೇಡರ್ಸ್ ಅಂಡರ್ಸ್ಟ್ಯಾಂಡ್ ಎಕನಾಮಿಕ್ ಸ್ಟ್ರೆಂತ್ ಆ್ಯಂಡ್ ಲಾಂಗ್ ಟರ್ಮ್ ಕರೆನ್ಸಿ ಡೈರೆಕ್ಷನ್. ಸೊ ನೀವು ಏನಾದ್ರು GDPನ ಮಾಸ್ಟರ್ ಮಾಡ್ಕೊಂಡ್ರೆ ನಿಮಗೆ ಲಾಂಗ್ ಟರ್ಮ್ ಡೈರೆಕ್ಷನ್ ಅನ್ನೋದು ಸಿಕ್ಬಿಡುತ್ತೆ. ಯಾಕಂದರೆ GDP ಸ್ಟ್ರಾಂಗ್ ಆದರೆ ಡೈರೆಕ್ಷನ್ ಬುಲ್ಲಿಶ್ ಇರುತ್ತೆ, ಅದೇ GDP ವೀಕ್ ಆದರೆ ಡೈರೆಕ್ಷನ್ ಬಿಯರಿಶ್ ಇರುತ್ತೆ. ಓಕೆ, ನಾನು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ನಿಮ್ಮ ಎಫರ್ಟ್ಸು ನೀವು ಹಾಕಕ್ಕೆ ರೆಡಿಯಾಗಿ, ನಮ್ಮ ಗೈಡೆನ್ಸ್ ಯಾವತ್ತೂ ನಿಮಗಿರುತ್ತೆ. ಓಕೆ, ಇಲ್ಲಿ ಗಂಟ ಯಾರ್ಯಾರು ವೀಡಿಯೋ ನೋಡಿದ್ರಿ, ಹಾಗೆ ಈ ವಿಡಿಯೋನ ಯಾರ್ಯಾರು ಹೊಸ್ದಾಗಿ ನೋಡ್ತಿದ್ರಿ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಟ್ರೇಡಿಂಗ್ ಗೊತ್ತಿಲ್ಲ ಅಂತಂದರೆ ಪಾರ್ಟ್ 0ಇಂದನೇ ಸ್ಟಾರ್ಟ್ ಮಾಡಿ. ಸೊ ನಿಮಗೆ ಕಂಪ್ಲೀಟ್ ಗೈಡ್ ಫಾರೆಕ್ಸ್ ಟ್ರೇಡಿಂಗ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಓಕೆ, ಇವತ್ತಿನ ಕಾನ್ಸೆಪ್ಟ್ ಇಷ್ಟೇ. ಇಲ್ಲಿ ಗಂಟ ಯಾರ್ಯಾರು ಕಂಪ್ಲೀಟ್ ಮಾಡಿದ್ರಿ, ಇವತ್ತಿನ ಡೇ ಕಂಪ್ಲೀಟ್ ಆಯಿತು. ಹಾಗೆ ನಿಮ್ಮ ಹೆಸರು, ನಿಮ್ಮ ಊರನ್ನ ಮೆನ್ಷನ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.